ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ನನಗೆ. ಪಾತ್ರೆ ತೊಳೆಯೋದು, ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದು, ಸೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ನಂಗೆ ರಿಸ್ಕ್ದು ಕೆಲಸನೇ. ಹಾಗಾಗಿ ಅವ್ರು ಪಾತ್ರೆ ತೊಳೆಯೋರೇ ಇದನ್ನೆಲ್ಲ ಮಾಡೋಗ್ತಾರೆ. ಈ ದ್ರಾಕ್ಷಿ ಬೇಯಿಸ್ಕೊಂಡಿರೋವಂಥದ್ದಕ್ಕೆ ನಾನು ಇವಾಗ ಸಕ್ಕರೆ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ತಾ ಇದ್ದೀನಿ. ಆ್ಯಕ್ಚುಲಿ 2 ಸಾರಿ ಕುದಿಸ್ತಾ ಇದ್ದೀನಿ. 2 ಸಾರಿ ಕುದಿಸೋದ್ರಿಂದ ಅದ್ರದ್ದು ಜ್ಯೂಸು ಚೆನ್ನಾಗಿರುತ್ತೆ. ನನ್ನ ಮಗ ತೋರ್ಸೋದು ಬಿಟ್ಬಿಟ್ಟು ಇಲ್ಲಿ ತೋರಿಸು. ಬೆಳಿಗ್ಗೆ 10 ಗಂಟೆಲಿ ಹೋಗಿದ್ದಕ್ಕೆ ಸಾಯಂಕಾಲ 4:05 ಗಂಟೆಗೆ ಬಂದಿದೆ ಕರೆಂಟು. ಸೊ ಈ ಮೊದಲೇ ಬೂತ್ ಬಂಗಲೆ ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಕಣ್ಣು ಕಾಣಿಸಲ್ಲ ಈಗ ಮನೆ ಒಳಗಡೆ. ಸೊ ಹಂಗಾಗಿ ಸುಮ್ಮನೆ ಅದಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಲ್ಕೊಂಡಿದ್ದೆ. ಇವಾಗ ಚರ್ಪ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಬೆಲ್ಲ ಮತ್ತು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಲಸಿನ ಹಣ್ಣು ಎಲ್ಲ ಪೀಸ್ ಮಾಡ್ಕೊಂಡೆ. ಆ್ಯಕ್ಚುಲಿ ಬಾಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಏನು ಮಾಡಲಿ ನಾನು ಈ ಕಡೆಯಿಂದ ವೀಡಿಯೋ ಮಾಡುವಾಗ ಕಷ್ಟ ಆಗುತ್ತೆ ಒಂದೊಂದು ಸಾರಿ. ಸೊ ಇವಾಗ ಹಸಿ ಕಾಳನ್ನ ಬೇಯಿಸೋಕೆ ಹಾಕಿದ್ದೀನಿ. ಅಲಸಂಡೆ ಕಾಳು ತಗೊಂಡು ಬಂದಿದ್ದೆ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಪೂರ್ತಿ ಕತ್ಲೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದರೆ ಎಷ್ಟು ಕತ್ಲೆ ಇರುತ್ತೆ ಅಂತ ನೋಡಿ. ಸೊ ಒಂದು ನೋಟಿಫಿಕೇಷನ್ ಬಂತು, ಅದಕ್ಕೆ ಸ್ವಲ್ಪ ಬೆಳಕು ಬಂತು. ಸೊ ಮನೆ ಪೂರ್ತಿ ಕತ್ಲೆ. ಸೊ ರೂಮಲ್ಲಿ ಒಂದೇ ಒಂದು ಕಿಟಕಿ ಮಾತ್ರ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಕಂಪ್ಲೀಟ್ಲಿ ಮನೆ ಕತ್ಲೆ. ಸೊ ಈ ಗಾಳಿ ಬೆಳಕು ಇಲ್ಲದೆ ಇರೋ ಒಂದು ಪ್ಲೇಸಲ್ಲಿ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಇದು ಒಂದು ಬಿಲ್ಡಿಂಗ್ ಅಡ್ಡ ಇರೋದ್ರಿಂದ ಈ ಕಷ್ಟಗಳು ಬರ್ತಾ ಇರೋವಂಥದ್ದು. ಅದೇ ಈ ಗಾಳಿ ಬೆಳಕು ಓಡಾಡದೇ ಇರೋ ಜಾಗದಲ್ಲಿ ಮನುಷ್ಯನೂ ಬದುಕೋದಕ್ಕೆ ಕಷ್ಟ. ಸೊ ನಮ್ಮ ಪೂರಿಗೆ ಒಂದೊಂದು ಸಾರಿ ಈ ಡಸ್ಟ್ ಅಲರ್ಜಿ ಥರ, ಅಂದರೆ ಒಳಗೆ ಇದ್ದು ನ್ಯಾಚುರಲ್ ಗಾಳಿನ ತಗೊಳ್ಳಿಲ್ಲ ಅಂದರೆ ಒಂಥರ ಅವನಿಗೆ ಅಕ್ಷಿ ಬರ್ತಾನೆ ಇರುತ್ತೆ. ಸೊ ಆ ಒಂದು ಸಿಚುವೇಶನ್ ಅವನಿಗೆ. ಸೊ ನನಗೇನಿಲ್ಲ, ನನಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅವನಿಗೆ ಸ್ವಲ್ಪ ಆ ಥರ ಆಗುತ್ತೆ. ಅವನು ಕೆಲವೊಬ್ರು ಹಂಗೆ ನ್ಯಾಚುರಲ್ ಗಾಳಿಗಿನ್ನ ತಗೊಂಡಿಲ್ಲ ಅಂದರೆ ಅವ್ರಿಗೆ ಇರೋದಕ್ಕಾಗಲ್ಲ. ಸೊ ಹಂಗಾಗುತ್ತೆ ಒಂದೊಂದು ಸಾರಿ ಅವನಿಗೆ. ಸೊ ನನಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಬಟ್ ನೋಡ್ಬೇಕು, ಈ ಮನೆ ಚೇಂಜ್ ಮಾಡೋದಾ ಏನು ಕತೆ ಗೊತ್ತಾಗ್ತಿಲ್ಲ. ಎಲ್ಲೋದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಅದರಲ್ಲೂ ನಾನು ವೀಲ್ಚೇರಲ್ಲಿ ಇರಬೇಕಾದ್ರೆ ಒಂದೊಂದು ಮನೇಲೂ ಒಂದೊಂದು ಸಿಚುವೇಶನ್ನ ನೋಡಲೇಬೇಕಾಗುತ್ತೆ. ಗಾಳಿ ಬೆಳಕು ಬರುತ್ತಾ, ಪ್ರತಿಯೊಂದು ಮೂಲೆನೂ ಟೆಸ್ಟ್ ಮಾಡೇ ಮನೆ ತೊಗೋಬೇಕು. ಬಟ್ ಏನು ಮಾಡೋದು, ಎಲ್ಲ ಮನೆಗಳು ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ನಮ್ಗೆ ಅಡ್ಜಸ್ಟ್ ಆಗೋ ಮನೆಗೆ ನಾವು ದುಡ್ಡು ಹೊಂದ್ಸೋಕ್ಕಾಗಲ್ಲ. ಸೊ ಈ ಪರಿಸ್ಥಿತಿ ಇರುತ್ತೆ. ಮೊಟ್ಟೆ ಬೇಯಿಸಿದ್ದೆ, ಅದು ಹೋಗಿ ಯಾವುದ್ಯಾವುದೋ ದಿಕ್ಕಿಗೆ ತಿರ್ಕೊಂಬಿಟ್ಟಿತ್ತು. ಯಾಕೋ ಹೊಡೆದೋಗಿತ್ತು ಗೊತ್ತಿಲ್ಲ ಮೊಟ್ಟೆ. ಸೊ ಏನೋ ಹೊಸ ಮೊಟ್ಟೆ ಅನಿಸುತ್ತೆ, ಅಷ್ಟೇನೂ ಇದಾಗಿಲ್ಲ ಅಷ್ಟೊತ್ತು ಬೇಯಿಸಿದ್ರು. ಸೊ ಅನ್ನ ರಸಮ್ಮು, ಮೊಟ್ಟೆ ಹೊಸ ಮೊಟ್ಟೆ ಅನಿಸುತ್ತೆ, ಎಲ್ಲ ಹೊಡೆದೋಗಿತ್ತು. ಸೊ ಹೊಡೆದೋಗಿ ಒಂದಷ್ಟು ಕೈಗೆ ಸಿಕ್ಕಿದೆ. ಅನ್ನ ರಸಮ್ ಇತ್ತು. ಇವಾಗ ತಿಂತಾಯಿದ್ದೀನಿ ಟಿಫನಿಗೆ. ಸೊ ಪೂರ್ವಿ ಸ್ಕೂಲ್ ಹತ್ರ ಹೋಗ್ಬೇಕಾಯ್ತು ಪೇರೆಂಟ್ಸ್ ಮೀಟಿಂಗ್ಗೆ. ಮೊನ್ನೆ ಶನಿವಾರ ಗುಬ್ಬಿ ಹತ್ರ ಕೆಲಸ ಇದೆ ಅಂತ ಹೋಗಿದ್ದೆ. ಹಂಗಾಗಿ ಅವತ್ತು ಅವ್ನ ಪೇರೆಂಟ್ಸ್ ಮೀಟಿಂಗ್ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗಿ ಸೈನ್ ಹಾಕ್ಬೇಕು ನಾನು. ಸೊ ಅದಕ್ಕೆ ಇವಾಗ ತಿನ್ಕೊಂಡು ಬೇಗ ಹೊರಡ್ತೀನಿ. ಆ್ಯಕ್ಚುಲಿ ಬಾಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಏನು ಮಾಡಲಿ ನಾನು ಈ ಕಡೆಯಿಂದ ವೀಡಿಯೋ ಮಾಡುವಾಗ ಕಷ್ಟ ಆಗುತ್ತೆ ಒಂದೊಂದು ಸಾರಿ. ಸೊ ಇವಾಗ ಹಸಿ ಕಾಳನ್ನ ಬೇಯಿಸೋಕೆ ಹಾಕಿದ್ದೀನಿ. ಅಲಸಂಡೆ ಕಾಳು ತಗೊಂಡು ಬಂದಿದ್ದೆ. ಆಲ್ಮೋಸ್ಟ್ ಇಲ್ಲಿ ಬೆಳಗ್ಗೆಯಿಂದ ಕರೆಂಟೇ ಇಲ್ಲ. ಕರೆಂಟ್ ತೆಗೆದುಬಿಟ್ಟಿದ್ರು. ಬೆಳಗ್ಗೆ 10 ಗಂಟೆಲಿ ಹೋಗಿದ್ದಕ್ಕೆ ಸಾಯಂಕಾಲ 4:05 ಗಂಟೆಗೆ ಬಂದಿದೆ ಕರೆಂಟು. ಸೊ ಈ ಮೊದಲೇ ಬೂತ್ ಬಂಗಲೆ ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಕಣ್ಣು ಕಾಣಿಸಲ್ಲ ಈಗ ಮನೆ ಒಳಗಡೆ. ಸೊ ಹಂಗಾಗಿ ಸುಮ್ಮನೆ ಅದಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಲ್ಕೊಂಡಿದ್ದೆ. ಸೊ ಆಮೇಲೆ ಸೊಪ್ಪು ತೊಗೊಂಡು ಬಂದಿದ್ದೆ. ಕಾಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅಲಸಂಡೆ ಕಾಳನ್ನ ಸುಲಿದ್ಬಿಟ್ಟು. ಸೊ ಆ ಕತ್ಲೆಲ್ಲ ಹೆಂಗೋ ಮಾಡಿ ಸ್ವಲ್ಪ ಬೆಳಕು ಅಂದರೆ ಒಂದು ಚಾರ್ಜಿಂಗ್ ಬಲ್ಪ್ ಇದೆ, ಆ ಚಾರ್ಜಿಂಗ್ ಬಲ್ಪಲ್ಲಿ ನೀಟಾಗಿ ಕಾಳು ಮತ್ತು ಸೊಪ್ಪು ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಕರೆಂಟ್ ಬಂದಾದಮೇಲೆ ತೊಳೆದು ಇವಾಗ ಒಲೆ ಮೇಲೆ ಮಡಿಕೆಲಿ ಬೇಯಿಸೋಕೆ ಹಾಕಿದ್ದೀನಿ. ಈ ದ್ರಾಕ್ಷಿ ಬೇಯಿಸ್ಕೊಂಡಿರೋವಂಥದ್ದಕ್ಕೆ ನಾನು ಇವಾಗ ಸಕ್ಕರೆ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ತಾ ಇದ್ದೀನಿ. ಆ್ಯಕ್ಚುಲಿ 2 ಸಾರಿ ಕುದಿಸ್ತಾ ಇದ್ದೀನಿ. 2 ಸಾರಿ ಕುದಿಸೋದ್ರಿಂದ ಅದ್ರದ್ದು ಜ್ಯೂಸು ಚೆನ್ನಾಗಿರುತ್ತೆ.
ಮಮ್ಮಿ ಅಲ್ಲಿ ಹಲಸಿನಕಾಯಿ ಕೀಳ್ತೈತೆ, ನಾನು ಒಂದು ಎತ್ಕೊಂಡು ತಿನ್ಬಿಟ್ಟು. ಹಾಗಲಕಾಯಿ ಹಲಸಿನಕಾಯಿ ಹಾಗಲಕಾಯಿ ಅಂತೀಯಾ? ಹಲಸಿನಕಾಯಿ ಕೀಳ್ತೈತೆ, ನಾನು ಒಂದು ಎತ್ಕೊಂಡು ತಿಂತೀನಿ. ಕೀಳ್ತೈತೆ ಅಲ್ಲಪ್ಪ, ಬಿಡಿಸ್ತೈತೆ ಅಂತ ಹೇಳ್ಬೇಕು. ಸ್ವಲ್ಪ ಮಿಕ್ಕಿ ಹಲಸಿನ ಹಣ್ಣನ್ನ ಬಿಡಿಸ್ತಾ ಇದ್ದೀನಿ 3 ದಿನ ಆದಮೇಲೆ. ಆ್ಯಕ್ಚುಲಿ ಇದನ್ನು ಚೆಕ್ ಮಾಡೋಣ ಅಂತ. ಯಾಕೆ ಹಲಸಿನಲ್ಲಿ ಚೆಕ್ ತಿನ್ಬೇಕಂತ ಆಸೆ. ಲಾಸ್ಟ್ ಟೈಮ್ ಮಿಕ್ಕಿರೋದು ಅದರಲ್ಲೂ ಸ್ವಲ್ಪ ಕೊಡ್ಕೋಬೇಕು, ಹಾಗಾಗಿ ಒಂಚೂರು ಮಾಡ್ತಾಯಿದ್ದೀನಿ ಅದರಲ್ಲಿ. ನನ್ನ ಮಗ ತೋರ್ಸೋದು ಬಿಟ್ಬಿಟ್ಟು ಇಲ್ಲಿ ತೋರಿಸು. ಏನು ಮಾಡ್ತಿದ್ದೀವಿ ಮಮ್ಮಿ? ಸ್ವಲ್ಪ ಇವಾಗ ಚರ್ಪ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಬೆಲ್ಲ ಮತ್ತು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಲಸಿನ ಹಣ್ಣು ಎಲ್ಲ ಪೀಸ್ ಮಾಡ್ಕೊಂಡೆ ಕೈಯಲ್ಲಿ. 2 ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೀನಿ, ತೆಂಗಿನಕಾಯಿ ಮತ್ತು ಅವಲಕ್ಕಿನ ನೆನೆಸ್ಬಿಟ್ಟಿಟ್ಟಿದ್ದೆ. ಸೊ ಇವಾಗೆಲ್ಲ ಮಿಕ್ಸಪ್ ಮಾಡಿ ಒಂದು ಪದಾರ್ಥಕ್ಕೆ ತರೋಣ. ಇದೆಲ್ಲ ಹಾಕ್ಬಿಡ್ತಾಯಿದ್ದೀನಲ್ಲ. ಬಾಯಿಗೆ ಬರ್ತೈತೆ. ನಂಗೂ ಬರ್ತಿದ್ದೆ. ಯಾಕೆ ಅಷ್ಟು ದೂರ ಹೋಗಿದ್ಯಾ ಮಮ್ಮಿ? ನಿನ್ನ ಮುಖನೂ ಕಾಣಿಸ್ಬೇಕು, ನೀನು ಮಾಡ್ತಿರೋದು ಕಾಣಿಸ್ಬೇಕು. ಅದಕ್ಕೆ ಅಷ್ಟು ದೂರ ಹೋಗಿದ್ಯಾ? ಮೇಲೆ ಡ್ರೋನ್ ಶಾಟ್ ತೆಗಿ, ಮೇಲೆ ಹಾಕ್ಸ್ಬಿಡು. ಚೇರ್ ಹಾಕ್ಬಿಟ್ಟು ಡ್ರೋನ್ ಶಾಟ್ ತೆಗಿ. ಚೇರ್ ಹಾಕ್ಬಿಟ್ಟು ಡ್ರೋನ್ ಶಾಟ್ ಮೇಲಿಂದ. ಹೋಗಿ ಮಮ್ಮಿ, ಆಯ್ತು. ಎಲ್ಲಿಗೆ ಹೋಗ್ಬೇಕು? ಯಾರಿಗೆಲ್ಲ ಬಾಯಿ ನೀರು ಬರ್ತಿದೆ ಅವರೆಲ್ಲ ಕಮೆಂಟ್ ಹಾಕಿ. ಸರ್ಗೆ ಕಾಳು ಮತ್ತು ಸೊಪ್ಪನ್ನು ಬೇಯಿಸಿದ್ದೆ, ಬಟ್ ಒಗ್ಗರಣೆ ಮಾಡಿರಲಿಲ್ಲ. ಸೊಪ್ಪು ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟಾಗಿ, ಬಟ್ ಅದಕ್ಕೆ ಖಾರ ರುಬ್ಬಿಟ್ಟೆ. ಅದಕ್ಕೆ ಸ್ವಲ್ಪ ರೈಸ್ ಇದ್ದಿದ್ದನ್ನ ಅದನ್ನು ಹಂಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು. ಚರ್ಪೆಲ್ಲ ತಿಂದಿರೋದ್ರಿಂದ ಹೊಟ್ಟೆ ಏನು ಹಶ್ವಾಗಿರಲಿಲ್ಲ. ದ್ರಾಕ್ಷಿ ಜ್ಯೂಸ್ ಇವಾಗ ರೆಡಿಯಾಗಿದೆ. ಆ್ಯಕ್ಚುಲಿ ನನ್ನ ಮಗ ಯಾವತ್ತೂ ಕುಡಿದೇ ಇರೋನು, ಇಷ್ಟಪಟ್ಟು ಕುಡ್ದಿದ್ದ.
ಇವಾಗ ಮಡಕೆ ಇಟ್ಟಿದ್ದೀನಿ, ಒಗ್ಗರಣೆಗೆ ಎಲ್ಲ ಇದು ಮಾಡ್ಕೊಳ್ತಾಯಿದ್ದೀನಿ. ಗ್ಯಾಸೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಒರೆಸಿ ಹೋಗ್ತಾರೆ, ನಾನು ಅಡುಗೆ ಪಡುಗೆ ಮಾಡ್ಕೊತೀನಲ್ವ, ಮತ್ತೆ ಗಲೀಜಾಗಿರುತ್ತೆ. ನಾನೇನು ಒರ್ಸೋಕ್ಕೆ ಹೋಗಲ್ಲ, ಮತ್ತು ನಾಳೆ ಬೆಳಗ್ಗೆ ಬಂದು ಅವರೇ ಒರೆಸ್ತಾರೆ. ಸೊ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ನನಗೆ. ಪಾತ್ರೆ ತೊಳೆದು ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದು, ಸೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ನಂಗೆ ರಿಸ್ಕ್ದು ಕೆಲಸನೇ. ಹಂಗಾಗಿ ಅವ್ರು ಪಾತ್ರೆ ತೊಳೆಯೋರೇ ಇದನ್ನೆಲ್ಲ ಮಾಡೋಗ್ತಾರೆ. ಸೊ ಹಿಂಗಪ್ಪ ನಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವರು 4 ತಿಂಗಳಿಂದ. 4-5 ತಿಂಗಳೇ ಆಯಿತು ಅವ್ರು ಬಂದು. ಸೊ 5 ತಿಂಗಳಿಂದ ಪಾತ್ರೆ ತೊಳೆಯೋ ಜವಾಬ್ದಾರಿ ಎಲ್ಲ ಅವ್ರದ್ದು. ಖಾರ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ. ಚಿಕನ್ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಒಗ್ಗರಣೆ. ಇದಕ್ಕೆ ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಪುದೀನ ಮತ್ತು ಧನಿಯಾ, ಕಡ್ಲೆನ ಹಾಕೊಳ್ಳೋದು ಮರ್ತ್ಬಿಟ್ಟಿದ್ದೀನಲ್ಲಪ್ಪ. ಒಂಚೂರೇ ಚೂರು ಕಡ್ಲೆ ಹಾಕೋಬೇಕಾಯ್ತು, ಜಸ್ಟ್ ಮಿಕ್ಸು ಮರ್ತೋಗ್ಬಿಟ್ಟಿದ್ದೀನಿ. ಇದೆಲ್ಲೋ ಕಡ್ಲೆ ಸಿಕ್ಕಿಲ್ಲ ಅನಿಸುತ್ತೆ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೀನಿ. ಬರೀ ಧನಿಯಾ ಪೌಡ್ರ್ ಇದೆಯಲ್ಲ, ನಾನು ಇದ್ದು ಅದನ್ನು ಹಾಕೋದು. ರುಬ್ಬಿ ಮಾಡಿದ್ರೂ ಚಂದ ಚಿಕನ್ಗೆಲ್ಲ. ಆ್ಯಕ್ಚುಲಿ ನಮ್ಮ ಕೆಲಸಗಳನ್ನ ನಾವೇ ಮಾಡೋಂಗಾಗಿರಬೇಕು. ಸೊ ಯಾರಿಗೂ ಭಾರ ಹೊರೆ ಅಂತ ಅನ್ನಿಸ್ಲೇಬಾರ್ದು. ಯಾಕಂದರೆ ನಾವು ದುಡಿತಾನೂ ಇರಬೇಕು ಒಂದು ಕಡೆ, ಆವಾಗ ಮರ್ಯಾದೆ ಅಂತೂ ಸಿಕ್ಕೇ ಸಿಗುತ್ತೆ. ಆಮೇಲೆ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡಾಗ ನಾಳೆ ಅನ್ನೋದಂತೂ ಬಿಡೋದೇ ಇಲ್ಲ. ಸಣ್ಣ ಪುಟ್ಟ ಹೆಲ್ಪ್ ಮಾಡಿಬಿಡ್ತಾರೆ, ದೊಡ್ಡದಾಗಿ ಹೇಳ್ಕೊಳ್ತಾರೆ ಅದನ್ನು ನಾಳೆ ದಿನ. ಕೆಲವೊಬ್ಬರು ಬುದ್ಧಿನೇ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಏನೋ ಗೊತ್ತಿಲ್ಲ, ಬಟ್ ಒಂದೊಂದು ಹೆಲ್ಪ್ ಅಂತೂ ದೊಡ್ಡದಾಗೆ ಆಗಿರುತ್ತೆ. ಬಟ್ ಕೆಲವರು ಬೇಕು ಅಂತ ಚಿಕ್ಕ ಪುಟ್ಟ ಹೆಲ್ಪ್ಗೆ ತುಂಬ ಸಾರಿ ಆಡಿರೋದು ಉಂಟು. ಸೊ ಲೈಫಲ್ಲಿ ಏನೇ ಆದ್ರೂ ನಮ್ಮ ಧೈರ್ಯ ಗಟ್ಟಿತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಆವಾಗ ಅಷ್ಟೇ ನಮ್ಮ ಜೀವನ ಮಾಡೋಕ್ಕಾಗೋದು. ನಮ್ಮ ಜೀವನ ನಾವೇ ಮಾಡಬೇಕು. ಬೇರೆಯವ್ರು ಯಾರು ಬಂದು ನಮ್ಮ ಜೀವನ ನಡ್ಸೋಕ್ಕೆ ಅರ್ಹರಲ್ಲ, ಅವರು ಬರೋದು ಇಲ್ಲ ಬಿಡಿ. ಸೊ ಈಗಿನ ಕಾಲ ಜನ್ರೇಷನ್ ಹಂಗೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.